ಬೆಂಗಳೂರಿನಲ್ಲಿ ಅಂತರ್ಜಲ ಮಟ್ಟ ಕುಸಿದು ಹೋಗಿದೆ ಅಂತಿದ್ದ ಬೆಂಗಳೂರಿಗರಿಗೆ ಜಲಮಂಡಳಿ ಅಚ್ಚರಿಯ ರೀತಿಯಲ್ಲಿ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದೆ. 90% ನೀರಿನ ಒಂದು ವಿಚಾರದಲ್ಲಿ ನಮಗೆ ಲಭ್ಯ ಇದೆ ಅಂತ ಹೇಳಿದೆ. ಒಟ್ಟು 105 ಕಡೆಗಳಲ್ಲಿ ಬೋರ್ವೆಲ್ ಅನ್ನು ಕೊರೆಸಲಾಗಿತ್ತು. 101 ಕಡೆಯಲ್ಲಿ ನೀರು ಲಭ್ಯವಾಗಿರೋದ್ರಿಂದ ಜಿಯಾಲಜಿಸ್ಟ್ಗಳನ್ನ ನೇಮಕ ಮಾಡಿಕೊಂಡಿದೆ. ಜಲಕ್ಷಾಮದ ನಡುವೆಯೂ ಕೊರೆದ ಬೋರ್ವೆಲ್ಗಳು ಸಕ್ಸಸ್. ಜಲಮಂಡಳಿ ಕೊರೆದ 105 ಬೋರ್ವೆಲ್ನಲ್ಲಿ 101 ಕಡೆ ನೀರು. 200ಕ್ಕೂ ಹೆಚ್ಚು ಬೋರ್ ಕೊರೆಸಲು ಮುಂದಾದ ಜಲಮಂಡಳಿ. ಬೋರ್ ಕೊರೆಯಲು ಸ್ಥಳ ಗುರುತಿಸಲು 3 ಜಿಯಾಲಜಿಸ್ಟ್ ನೇಮಕ. ಬೆಂಗಳೂರಿನಲ್ಲಿ ಅಂತರ್ಜಲ ಕುಸಿದಿದೆ, ನೀರು ಸಿಗ್ತಾ ಇಲ್ಲ, ನೀರಿಗೆ ಅಭಾವ ಹೆಚ್ಚಾಗ್ತಿದೆ ಅಂತಿದ್ರು. ಆದರೆ ಜಲಕ್ಷಾಮ ನಿಭಾಯಿಸೋದಕ್ಕೆ ಜಲಮಂಡಳಿ ನಾನಾ ಕ್ರಮ ವಹಿಸ್ತಾ ಇದೆ. ಎಲ್ಲೆಲ್ಲಿ ನೀರಿಲ್ವೋ ಆ ಪ್ರದೇಶದಲ್ಲಿ ಜಲಮಂಡಳಿ ಬೋರ್ ಕೊರೆಸ್ತಾ ಇದೆ. ಅಂತರ್ಜಲ ಕುಸಿದಿದೆ, ನೀರು ಸಿಗ್ತಿಲ್ಲ ಅಂತ ಹೇಳ್ತಾ ಇದ್ದವ್ರಿಗೆ ಬಿಬಿಎಂಪಿ ಮಿರಾಕಲ್ ರಿಪೋರ್ಟ್ ಕೊಟ್ಟಿದೆ. ಜಲಮಂಡಳಿ ಎಲ್ಲಿ ತನಕ ನೀರಿಲ್ಲದ ಪ್ರದೇಶಗಳಲ್ಲಿ 105 ಕಡೆ ಬೋರ್ ಕೊರೆದಿದ್ದು 101 ಕಡೆ ನೀರು ಸಿಕ್ಕಿದೆ. ಸಕ್ಸಸ್ ರೇಟ್ 90% ದಾಟಿದೆ. ಈಗ ನಾವು ಕರ್ನಾಟಕ ಅಂತರ್ಜಲ ಪ್ರಾಧಿಕಾರ ವತಿಯಿಂದ 3 ಜಿಯಾಲಜಿಸ್ಟ್ಗಳನ್ನು ನಾವು ನಿಯೋಜನೆ ಮಾಡಿಕೊಂಡಿದ್ದೇವೆ. ನಮ್ಮ ಬೋರ್ವೆಲ್ ಕೊರೆಯೋದಕ್ಕೆ ಮುಂಚೆನೇ 3 ಜಿಯಾಲಜಿಸ್ಟ್ ನಿಯೋಜನೆ ಮಾಡಿಕೊಂಡು ಅವರ ಮುಖಾಂತರ ತಜ್ಞರ ಒಂದು ವರದಿ ಆಧಾರದ ಮೇಲೆ ಬೋರ್ಗಳನ್ನು ಕುರಿತು ಮಾಡ್ತಾ ಇದ್ದೀವಿ. ಅದರಿಂದ ನಾವು ಈಗ 105 ಕಡೆ ಬೋರ್ಗಳನ್ನು ಕೊರೆದಿದ್ದೇವೆ. 105 ಕಡೆಯಲ್ಲಿ 93 ಕಡೆ ಸಕ್ಸಸ್ ಆಗಿದೆ, ಒಳ್ಳೆಯ ನೀರು ಬಂದಿದೆ. ಕೇವಲ 12 ಬೋರ್ಗಳು ಮಾತ್ರ ನಮಗೆ ನೀರು ಕಡಿಮೆ, ಅಂದರೆ ಈಲ್ಡ್ ನಮಗೆ ಬೇಕಾದಷ್ಟು ಬಂದಿರಲಿಲ್ಲ. ಸೊ ಹಾಗಾಗಿ ಒಳ್ಳೆಯ 90% ಸಕ್ಸಸ್ ಆಗಿದೆ. ಸೊ ಪ್ಲಸ್ ಈ ಒಂದು ಭೀಕರ ಬರಗಾಲದಲ್ಲಿ ಕೂಡ ಇಷ್ಟೊಂದು ಸಕ್ಸಸ್ ಆಗಿರೋದಕ್ಕೆ ನಮ್ಮ ತಜ್ಞರ ವರದಿ ಭಾಳ ಮುಖ್ಯವಾಗಿದೆ. ಹಾಗಾಗಿ ತಜ್ಞರಿಗೆ ಮತ್ತು ನಮ್ಮ ತಂಡಕ್ಕೆ ನಾನು ಮಹದೇವಪುರ ಪೂರ್ವ ವಲಯ 110 ಹಳ್ಳಿಗಳ ಕೆಲ ಪ್ರದೇಶ, ಪಶ್ಚಿಮ ವಲಯ ಸೇರಿದಂತೆ ನಾನಾ ಕಡೆ ಬೋರ್ವೆಲ್ ಕೊರೀತಾ ಇದ್ದಾರೆ. 200ಕ್ಕೂ ಹೆಚ್ಚು ಬೋರ್ ಕೊರೆಯುವ ಪ್ಲಾನ್ ಮಾಡ್ತಾ ಇದೆಯಂತೆ ಜಲಮಂಡಳಿ. ಈಗಾಗಲೇ ಜಲಸಂಪನ್ಮೂಲ ಇಲಾಖೆಯಿಂದ 3 ಜಿಯಾಲಜಿಸ್ಟ್ಗಳನ್ನ ನೇಮಕ ಮಾಡಲಾಗಿತ್ತು. ಬೆಂಗಳೂರಿನ ನೀರು ಕೊರತೆ ಇರುವ ಪ್ರದೇಶಗಳಲ್ಲಿ ಬೋರ್ ಕೊರೆಯೋದಕ್ಕೆ ಸ್ಥಳ ಗುರುತು ಮಾಡೋದಕ್ಕೆ ಮುಂದಾಗಿದೆಯಂತೆ. ಖಂಡಿತ ನೀರಿನ ಪೂರೈಕೆ ಆಗುತ್ತೆ. ಎಲ್ಲ ಬೆಂಗಳೂರಿನ ಬಹುತೇಕ ಪ್ರದೇಶಗಳಲ್ಲಿ ನಮ್ಮ ತಜ್ಞರು ಸ್ಥಳ ತನಿಖೆ ಮಾಡಿ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಕೊರೆದಿರೋದ್ರಿಂದ ಭಾಳ ಕಡಿಮೆ ರೇಟಲ್ಲಿ ಫೇಲಿಯರ್ ಆಗಿದೆ. ಸೊ ಹಾಗಾಗಿ ಎಲ್ಲ ಕಡೆಯೂ ಇದೆ, ಬೆಂಗಳೂರಿನ ಎಲ್ಲ ಕಡೆಯೂ ನಮ್ಮದು ಇದೆ. ಈಗ ನಮ್ಮ ಎಸ್ಟಿಮೇಟೆಡ್ ಕಾಸ್ಟು ಒಂದು ಬೋರ್ವೆಲ್ಗೆ 9,65,000 ಏನೋ ಆಗ್ತಾಯಿದೆ ನನ್ನ ಪ್ರಕಾರ. ಸೊ ಹಾಗಾಗಿ 100 ಬೋರ್ವೆಲ್ಗಳಿಗೆ ಹತ್ತತ್ರ ಒಂದು 9 ಕೋಟಿ ಆಗಿರ್ಬೋದು ಬಹುಶಃ. ಈಗಾಗಲೇ ಜಲಮಂಡಳಿ ಅನುಮತಿ ಪಡೆದ ನೀರು ಕೊರೆಯೋದಕ್ಕೆ ಮುಂದಾಗಿದ್ದು ದಂಡ ಹಾಕಿ ಪೊಲೀಸ್ ಕೇಸ್ ಹಾಕಲಾಗ್ತಿದೆ. ಇನ್ನು ಜಲಮಂಡಳಿಯಿಂದಾನೇ ಬೋರ್ ಕೊರೆಯಲಾಗ್ತಾ ಇದ್ದು ನೀರು ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಬೋರ್ ಕೊರೆಯಲಿದೆ, ನೀರಿನ ಪೂರೈಕೆ ಹೇಗೆ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.